ನಮ್ನ ನಾಲ್ಗೆ ಅಲ್ಲ ಅಂತ ಹೇಳ, ನೀನ್ ಮನುಷ್ಯನೇ ಅಲ್ಲ ನೀನು. ನಾನು ಮನುಷ್ಯನೇ ಕಣಲೆ, ನಾನು ಮನುಷ್ಯ. ನಿನಗಿದ್ಯಾ ಹೇಳು ನಾಚಿಕೆ? ಕಾಸುಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ನಿಂತಿರೋಳು ಯಾರು? ನೀನು 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 ನಿಮ್ಮ ಮನೆಯವರು. ಕಾಸು 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 ಯಾರು? ನೀನು 24 ವರ್ಷ ನಿನಗೆ ಎಂತ ಕ್ರಿಮಿನಲ್ ಬುದ್ಧಿ ಕಲ್ತಿದ್ಯಾ ನೀನು? ಏನೆಲ್ಲ ನೋಡ್ದೆ, ಏನೆಲ್ಲ ಟ್ರೈ ಮಾಡ್ದೆ, ನಿನ್ನ ಹೆಂಗ್ ಮುಗಿಸ್ಬೇಕು ಅಂತ ನೋಡ್ದೆ, ಆಗ್ಲಿಲ್ಲ. ಕೊನೆಗೆ ಈ ದಾರಿ ಹಿಡ್ಕೊಂಡ್ ಕೂತಿದ್ಯಾ. ಅಲ್ಲ, ಗೌತಮಿ ಕೇಸಲ್ಲಿ ನೀನು ಮಾಡಿದ್ಯಲ್ಲ ಅಲ್ಲಿ ಮೆಸೇಜಸ್, ಅವಳು ಏನಕ್ ಸತ್ಲು ಅಂತ ಅನ್ನೋದು ತೆಗ್ದಾಗ ಗೊತ್ತಾಗತ್ತೆ. ಏನಕ್ಕೆ ಅವಳು ಸತ್ತಿದ್ದಾಳೆ, ನೀನ್ ಏನ್ ತೊಂದ್ರೆ ಕೊಟ್ಟೆ, ಅವಳಿಗೆ ಏನು ಡಿಮ್ಯಾಂಡ್ ಮಾಡಿದ್ಯಾ, ಏನಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಲು ಅನ್ನೋದು ಗೊತ್ತಾಗುತ್ತೆ. ಈಗ ಗೌತಮಿ ಕೇಸ್ ಬಗ್ಗೆ ನೀವು ಉಲ್ಲೇಖ ಒಂದ್ ನಿಮಿಷ ವಿನಯ್, ವಿನಯ್ ಒಂದ್ ನಿಮಿಷ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದು ಆಲ್ರೆಡಿ ಅದು ಸಾಲ್ವ್ ಆಗಿದೆ ಅನ್ನೋದನ್ನ ವಿನಯ್ ಆಗ್ಲೇ ಹೇಳಿದ್ರು. ಗೌತಮಿ ಹಿರೇಮಠ್ ನನಗೆ ಸ್ನೇಹಿತೆ ಮಾತ್ರ ಆಗಿದ್ಲು ಅನ್ನೋದು ಅವ್ರ ವಾದ ಆಗಿತ್ತು. ನೀವು ನಿಮ್ಮ ಹತ್ರ ಮೆಸೇಜಸ್ ಇದೆ, ಸಾಕ್ಷಿ ಇದೆ ಅಂತ ಹೇಳ್ತಿದ್ರಿ. ಏನ್ ಸಾಕ್ಷಿ ಇದೆ ಗೌತಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಯಾಕೆ ಆರೋಪವನ್ನ ಮಾಡ್ತಾ ಇದ್ರಿ ಗೌತಮಿ ಹಿರೇಮಠ್ ವಿಚಾರದಲ್ಲಿ ವಿನಯ್ ವಿರುದ್ಧ? ಮೇಡಮ್, ಅದ್ರದ್ದು ಎಲ್ಲಾ ಎವಿಡೆನ್ಸ್ ನಮ್ಮ ಹತ್ರ ಇದೆ, ಫುಲ್ ಕಂಪ್ಲೀಟ್ ಸ್ಟೋರಿ. ಏನ್ ಕೇಳಿದ್ರು ವಿನಯ್ ಗೌತಮಿ ಹತ್ರ? ನೀವು ಹೇಳ್ತಿದ್ದೀರಲ್ಲ, ಆಗದಿಂದ ಹೇಳ್ತಿದ್ದೀರಲ್ಲ ಮೆಸೇಜ್ ಇದೆ, ಅವ್ರು ಏನ್ ಕೇಳಿದ್ರು ಅನ್ನೋದು ನಮಗ್ ಗೊತ್ತಿದೆ ಅಂತ ಹೇಳಿ. ಏನ್ ಕೇಳಿದ್ರು ವಿವರವಾಗಿ ಹೇಳಿ ನೀವು. ಮೇಡಮ್, ಇವನು ನಾನು ನಿನ್ನ ಮದ್ವೆ ಆಗ್ತೀನಿ, ನೀನು ನನ್ಗೆ ಮೈಸೂರಲ್ಲಿ ಸೈಟು ಮನೆ ಕೊಡ್ಬೇಕು, ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ನ್ಯೂಡ್ ಫೋಟೋಸ್ ನ ಬಿಡ್ತೀನಿ ಅಂತ. ನ್ಯೂಡ್ ಫೋಟೋಸ್ ನ ಬಿಡ್ತೀನಿ ಅಂತ ಇವ್ರು ಮೆಸೇಜ್ ಮಾಡಿರೋದು ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಹೌದು ಮೇಡಮ್ ಇದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕೈಗೆ ಸಿಕ್ಕಿಲ್ಲ. ಅದನ್ನ ಪಡ್ಕೊಳಕ್ಕೆ ಟ್ರೈ ಮಾಡ್ತಿದೀವಿ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದನ್ನ ನಾನು ಒದಗ್ತ ಜವಾಬ್ದಾರಿ ನಂದು ಮೇಡಮ್. ಓಕೆ, ಯಾರ ಮೂಲಕ ಪಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಿ? ಬಿಡಿ, ಅದನ್ನ ತನಿಖೆ ವಿಚಾರ, ಮತ್ತದಕ್ಕೆ ಹೋಗೋದಿಲ್ಲ. ಹೇಳಿ ವಿನಯ್. ಮೇಡಮ್, ಸಿ ಐ ಟೋಲ್ಡ್ ಯು ರಿಪೀಟೆಡ್ಲಿ, ಇದನ್ನ ಮಾತಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡಬೇಕು, ಕೊಡ್ತಾ ಇದ್ದೀನಿ. ಸಿ, ಗೌತಮಿ ವಾಸ್ ಮೈ ಫ್ರೆಂಡ್, ವಿ ವರ್ ಫ್ರೆಂಡ್ಸ್ ಆದ ಮಾತ್ರಕ್ಕೆ ಅವಳಿಗೆ ಬೇರೆ ಏನೇನೋ ಸಮಸ್ಯೆಗಳಿದ್ವು, ಅದು ನನಗೂ ಕೂಡ ಗೊತ್ತಿತ್ತು. ಆಕೆಯ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ನಾನಾ ಹೊಣೆ? ಈಗ ನನಗ್ಯಾರೋ ಫ್ರೆಂಡ್ಸ್ ಇದ್ದಾರೆ, ನಾವು ಮಾತಾಡ್ತೀವಿ, ಕೂತ್ಕೊಂತೀವಿ, ಊಟ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡಿರ್ತೀವಿ. ಮನೆಯಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ರು ಜವಾಬ್ದಾರರ ಅದಕ್ಕೆ? ದೇರ್ ವಾಸ್ ಸಮ್ ಇಶ್ಯೂ. ಅವ್ರಿಗೆ ಇಟ್ ವಾಸ್ ಎ ಕ್ಲಿಯರ್ಲಿ ಕೇಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದೇ ಕಂಪ್ಲೇಂಟಿಗಳು ಬಂದು ನಮ್ಗೆ ಈ ಹುಡುಗ ಗೊತ್ತೇ ಇಲ್ಲ ಸ್ವಾಮಿ ಅಂತನ್ಬಿಟ್ಟು ಜಡ್ಜ್ ಸಾಹೇಬ್ರು ಮುಂದೆ ಹೇಳಿ ಅದನ್ನ ಖುಲಾಸೆ ಮಾಡ್ಕೊಂತಾರಲ್ಲ, ಅಲ್ಲಿಗೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ನನ್ ಮಕ್ಳು ಓಡಾಡೋದ್ಕಿಂತ ನನ್ನ ಜೀವನ ಹಾಳು ಮಾಡ್ಕೋಬೇಕಲ್ಲ ಅಂತ ಅವ್ರ ತಾಯಿ ಬಿಟ್ಬಿಟ್ಟು ಬಂದಿದ್ದಾರೆ. ಜೋರಾಗಿ ಮಾತಾಡೋ, ಅದೇನು ಕಿರ್ಚ್ಕೋದೆಷ್ಟು ಕಿರ್ಚ್ಕೋತಿಯಾ? ನಿನ್ ಉದ್ದೇಶ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ. ನೀನ್ ಎಂತವಳು ಅನ್ನೋದು ಗೊತ್ತಾಗ್ಲಿ. ಹೇಳು ಸಾಕೋದೇನು? ನಿನಗೆ ಏನು ಡ್ಯಾನ್ಸ್ ಮಾಡಕ್ ಆಗ್ತಿಲ್ಲ, ನಿನಗೇನು ಸಿಗ್ತಾ ಇಲ್ಲ, ಎಷ್ಟು ಹೇಳ್ಕೋತಿಯಾ ನೀನು? ಅದೇನ್ ನಿಂದು ನಾಲ್ಗೆನಾ ಏನು? ನೀನು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ನಿಂದು ನಾಲ್ಗೆನ ಬೇರೆ ಏನಾದ್ರು ಅಂತ. ಎಲ್ಲವನ್ನ ತಗೊಂಡು ನಿನಗ್ ಬೇಕಾಗಿರೋದು ದುಡ್ಡು 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 ದುಡ್ಡು. ಡಾಕ್ಟರ್ ನಾಗಶ್ರೀ ಹತ್ರ ಆರೋಪ ಮಾಡೋದಕ್ಕಷ್ಟೇ ನಾವು ವೇದಿಕೆ ಕೊಟ್ಟಿರೋದು ವಿನಯ್. ಹಾಗೆ ಮ್ಯಾಮ್, ನಿಮ್ಗೂ ಕೂಡ ಅಷ್ಟೇ ಹೇಳ್ತಾ ಇದ್ದೀನಿ, ಆರೋಪಗಳು ಏನಿದ್ದಾವೆ, ನಿಮ್ಮ ವರ್ಷನ್ ಏನಿದೆ ಅನ್ನೋದನ್ನ ಹೇಳೋದಕ್ಕಷ್ಟೇ ನಾವು ವೇದಿಕೆ ಕೊಟ್ಟಿದೀವಿ. ಅದನ್ನ ಬಿಟ್ಟು ಬೀದಿನಲ್ಲಿ ನಿಂತ್ಕೊಂಡು ಜಗಳ ಮಾಡ್ದಂಗೆ ಇಲ್ಲಿ ಕೂತ್ಕೊಂಡು ಜಗಳ ಆಡುವಂತಹ ಕೆಲಸವನ್ನ ಮಾಡಬೇಡಿ. ನಿಮಗೆ ಜಗಳ ಆಡೋದಕ್ಕೆ ನಾವು ವೇದಿಕೆಯನ್ನ ಕೊಟ್ಟಿಲ್ಲ. ನಿಮ್ಮ ವರ್ಷನ್ ಏನಿದೆ, ಈಗ ಮ್ಯಾಮ್ ನೀವು ಆರೋಪ ಮಾಡಿದ್ರಿ, ಏನ್ ಆರೋಪ ಮಾಡಿದ್ರೆ ಅದನ್ನ ಪ್ರಸಾರ ಮಾಡಿದ್ವಿ, ಯಾಕಂದ್ರೆ ಒಂದು ಸುದ್ದಿ ಅನ್ನುವಂತಹ ಕಾರಣಕ್ಕಾಗಿ. ಹಾಗಂತ ಒನ್ ಸೈಡೆಡ್ ಸುದ್ದಿ ನಾವು ಮಾಡ್ತಾ ಇಲ್ಲ. ವಿನಯ್ ಅವರ ವರ್ಷನ್ ಏನು ಅನ್ನುವಂತಹ ಕೇಳುವಂತಹ ಬದ್ಧತೆ ನಮಗಿತ್ತು, ಹಾಗಾಗಿ ಅವರನ್ನೂ ಲೈವ್ ಕೂರಿಸ್ಕೊಂಡ್ವಿ. ಅದ್ರ ಅರ್ಥ ನೀವು ಆನ್ ಏರ್ ನಲ್ಲಿ ಕೂತ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿ, ಬಾಯಿಗೆ ಬಂದ ಹಾಗೆ ಜಗಳ ಆಡಿ, ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನ ಯೂಸ್ ಮಾಡಿ ಅಂತಲ್ಲ, ಒಬ್ರು ಮಾತನ್ನ ಇನ್ನೊಬ್ರು ತಾಳ್ಮೆಯಿಂದ ಕೇಳಿ ಆನ್ಸರ್ ಮಾಡಿ ಅನ್ನುವಂತ ಕಾರಣಕ್ಕಾಗಿ ನಿಮ್ಗೆ ಈ ಅವಕಾಶವನ್ನ ಕೊಟ್ಟಿದ್ದು. ಹೇಳಿ ವಿನಯ್, ಹೇಳಿ. ಅನ್ಪಾರ್ಲಿಮೆಂಟರಿ ವರ್ಡ್ ನನ್ನ ಬಾಯಿಂದ ಬಂದಿಲ್ಲ ಮೇಡಮ್. ಶುರು ಮಾಡಿದ್ಯಾರು? ಏನ್ ನಾವು ಪನ್ನೀರ್ ಎಸೆಯಕ್ಕಾಗತ್ತಾ? ಕಲಿಯುಗ ಇದು. ಈಕೆ ಮಾಡ್ತಿರೋದು ಅದೇನೆ. ಇವಳು ಇವತ್ತಿಂದಲ್ಲ, ಎಲ್ಲ ದಿನದಿಂದ ಮಾಡ್ಕೊಂಡು ಬಂದಿರೋದು ಇದೇನೆ. ಇವಳಿಗೆ ಡ್ಯಾಮೇಜ್ ಮಾಡಬೇಕು. ಡ್ಯಾಮೇಜ್
ಡ್ಯಾಮೇಜ್ ಅಷ್ಟೇ. ಡ್ಯಾಮೇಜ್ ಇಂದ ಏನ್ ಸಿಗುತ್ತೆ ಅನ್ನೋದು ಈಕೆ ಹಿನ್ನೆಲೆಯನ್ನ ಕೆಲವೊಂದೊಂದ್ಸಲ ಕೂತ್ಕೊಂಡು ಕರೆಕ್ಟ್ ಆಗಿ ಈಕೆ ವಿಚಾರವಾಗಿ ಮೇಡಮ್ ನಾನು 2 ಸಲ ಮಹಿಳಾ ಆಯೋಗಕ್ಕೂ ಫೋನ್ ಮಾಡಿದೆ. ಮಹಿಳಾ ಆಯೋಗದವ್ರು ಏನು ಉತ್ತರ ಕೊಟ್ಟರು ಗೊತ್ತಾ? ನನ್ನ ಕಥೆಯನ್ನೆಲ್ಲ ಕೇಳಿ ನಾನು ಎಲ್ಲ ಮಾತಾಡಿದ್ದನ್ನೆಲ್ಲ ಮಹಿಳಾ ಆಯೋಗದವ್ರಿಗೂ ಕೇಳಿದೆ ನಾನು. ಸರ್ ಇದು ಹೆಣ್ಣು ಮಕ್ಕಳು ನೊಂದವ್ರಿಗೆ ಅಂತ ಇರೋದು, ಇನ್ನು ನೀವು ಗಂಡು ಮಗು ಏನ್ ಮಾಡೋಣ ಸರ್, ನೀವು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಅಂತಂದ್ರು. ಇವ್ರ ಬೇಕಾ ಏನ್ ಬೇಕಾದ್ರೂ ಹೇಳ್ಬೋದು, ಅವಾಗ ಮಹಿಳಾ ಆಯೋಗ ಇರುತ್ತೆ. ಏನು ತಗೊಳಕ್ಕಾಗಲ್ವ ಅಂದಾಗ ವಿ ಆರ್ ಹೆಲ್ಪ್ಲೆಸ್ ಸರ್ ಅಂತ ಹೇಳಿದ್ರು ಅವರು. ಓಹೋ, ನನಗೂ ಕಳ್ಸಿದಾರಪ್ಪ ಮಹಿಳಾ ಆಯೋಗದಲ್ಲಿ ಲೆಟರ್. 2 ಸಲ ಕಾಂಟ್ಯಾಕ್ಟ್ ಕಳ್ಸಿದಾರೆ ನನಗೂ ಲೆಟರ್ ಎಲ್ಲ ಇದೆ ನನ್ನ ಹತ್ರನು ಲೆಟರ್ ಎಲ್ಲ. ಈಗ ಮ್ಯಾಮ್ ಆರೋಪ ಮಾಡ್ತಾ ಇರೋರು ನೀವು ಪತಿಯ ವಿರುದ್ಧ, ಒಂದ್ ನಿಮಿಷ ವಿನಯ್, ಪತಿಯ ವಿರುದ್ಧ ಆರೋಪ ಮಾಡ್ತಾ ಇರೋರು ನೀವು. ಹಲ್ಲೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ ಹೇಳಿ. ಅವಳು ನನ್ನ ಹೆಂಡತಿ ಅಲ್ಲ. ಯಾವಾಗ ಇವಳು ನನ್ನನ್ನ ಸ್ವೇಚ್ಛಾಚಾರಕ್ಕೆ ಬಳಸ್ಕೊಂಡ್ಲು, ನನ್ನನ್ನ ಸ್ವೇಚ್ಛಾಚಾರಕ್ಕೋಸ್ಕರ ಇದು ಮಾಡಿದ್ಲು, ಐ ಹ್ಯಾವ್ ಲೆಫ್ಟ್ ದಟ್ ಫ್ರಮ್ ಮೈಂಡ್, ಐ ಹ್ಯಾವ್ ರೇಸ್ಡ್ ಇಟ್. ಆ ಪದನೇ ಬಳಸಬೇಡಿ. ದ ಮ್ಯಾಟರ್ ಇಸ್ ಇನ್ ದ ಕೋರ್ಟ್, ಐ ಹ್ಯಾವ್ ಅಪ್ಲೈಡ್ ಫಾರ್ ದ ಡಿವೋರ್ಸ್. ಅದು ಡಿವೋರ್ಸ್ ಆಗುತ್ತೆ ಬಿಡುತ್ತೆ, ದಟ್ ಈಸ್ ಸೆಕೆಂಡರಿ. ಇಟ್ಕೊಂಡು ಇವಳು ಅಧಿಕೃತವಾಗಿ ಅದಕ್ಕೆ ಕಾಸು ಕೇಳ್ತಿರೋದು ಮೇಡಮ್. ಅವಳು ತಿಂಗಳಿಗೆ 3 ಲಕ್ಷ ಬೇಕಂತೆ, 50,000 ಬೇಕಂತೆ, ಓಡಾಟದ ಖರ್ಚಿಗೆ ಸಪರೇಟ್ ಬೇಕಂತೆ, ಮೇಂಟೆನೆನ್ಸ್ ವಿದ್ಯಾಭ್ಯಾಸ ಮುಗಿಸ್ಕೊಳ್ಳೋದಕ್ಕೆ ಬೇಕಂತೆ. ಇದಕ್ಕೆಲ್ಲ ನೋಟಿಸ್ ಕಳಿಸಿದ್ರೆ ನಾನು ಉತ್ತರ ಕೊಟ್ಟಿದ್ದೀನಿ ಅದಕ್ಕೆ. ಹೇಳಿ ಮ್ಯಾಮ್, ಹೇಳಿ. ಮೇಲೆ ಎಲ್ಲರಿಗೂ ಹಿಂಗ್ ಮೋಸ ಮಾಡಿ ಬಿಟ್ಬಿಡು, ನೀನ್ ಹಂಗೆ ಬಿಟ್ಬಿಡ್ತಾರೆ ಎಲ್ಲರೂ. ಬಿಡೋದು ಇಟ್ಕೊಳ್ಳೋದು, ನಾನ್ ತಪ್ಪು ಮಾಡಿದ್ರೆ ಕಾನೂನಿದೆ ಹೇಳಕ್ಕೆ. ನೀನ್ ಯಾವ ದಾಸ ಏನೂ ಅಲ್ಲ. ಐ ಆಮ್ ರಿಪೀಟಿಂಗ್ ಇಟ್. ನೀನ್ ಯಾವ ದಾಸ ಏನೂ ಅಲ್ಲ. ಕಟ್ಟಳೆ ಇದೆ, ನನ್ನ ಶಿಕ್ಷೆ ಕೊಡಬಹುದಾ, ಕಾನೂನು ನೋಡ್ಕೊಳ್ಳುತ್ತೆ. ಹೂ ಆರ್ ಯು ಟು ಟೆಲ್? ಹೂ ದ ಬ್ಲಡಿ ಹೆಲ್ ಆರ್ ಯು ಟು ಟೆಲ್ ಮಿ ದಟ್? What authority do you have? Evidence ಮಾತನಾಡೋ ಪದಗಳ ಬಗ್ಗೆ ನಿಗಾ ಇರ್ಲಿ. ಇಬ್ಬರಿಗೂ ಕೂಡ ನಾನು ಆಗ್ಲೇ ಹೇಳಿದೆ, ಯಾವುದೇ ಕಾರಣಕ್ಕೂ ನಮ್ಮ ವೇದಿಕೆಯಲ್ಲಿ ಆ ಪದಗಳನ್ನ ಬಳಕೆ ಮಾಡಕ್ ಹೋಗ್ಬೇಡಿ ಅಂತೇಳಿ. ಮ್ಯಾಮ್, ನನ್ನ ಪ್ರಶ್ನೆ ನಿಮ್ಗೇನೆ, ಆಗ್ಲೇ ಅದೇ ಪ್ರಶ್ನೆಯನ್ನ ಕಂಟಿನ್ಯೂ ಮಾಡ್ತೀನಿ. ನೀವು ವಿನಯ್ ಅವರ ವಿರುದ್ಧ ಸಾಲು ಆರೋಪವನ್ನ ಮಾಡ್ತಾ ಇದ್ದೀರಿ. ಗಂಭೀರವಾದಂತಹ ಆರೋಪಗಳೇ ನೀವು ಮಾಡ್ತಾ ಇರುವಂತಹ ಆರೋಪಗಳನ್ನ ಮಾಧ್ಯಮಗಳ ಮೂಲಕ ಮಾಡ್ತಾ ಇದ್ದೀರಿ. ಸರಿ, ಕಾನೂನಾತ್ಮಕವಾಗಿ ನಿಮ್ಮ ಕ್ರಮ ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಯಾವುದೇ ಹೋರಾಟ ಕಾನೂನಾತ್ಮಕವಾಗಿ ನಿಮಗೆ ಜಯ ಸಿಗಬೇಕು. ನೀವು ಹೇಳ್ತಾ ಇದ್ರಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಂದ್ರೆ ನೀವು ಹೋಗಿ ಕೇಸ್ ಹಾಕಬೇಕು. ನೀವು ಒಂದು ಕೇಸ್ ಹಾಕಿದ್ರಿ, ಆ ಕೇಸ್ ಬಿ ರಿಪೋರ್ಟ್ ಆಗಿದೆ ಅಂತ ನೀವೇ ಹೇಳಿದ್ರಿ. ಆ ಬಿ ರಿಪೋರ್ಟ್ ಆಗಿದ್ದನ್ನ ಪ್ರಶ್ನೆ ಮಾಡುವಂತಹ ಕೆಲಸ ನೀವು ಮಾಡಿದ್ರಾ, ಅಥವಾ ಈಗ ಮತ್ತೆ ಕೇಸ್ ಕೊಡೋದಕ್ಕೆ ನೀವು ಸಿದ್ಧ ಇದ್ದೀರಾ? ಕೇಸೇ ಕೊಡದೆ ಆರೋಪಗಳನ್ನ ಮಾಡಿದ್ರೆ ಆ ಆರೋಪಗಳಿಗೆ ತೂಕ ಇರೋದಿಲ್ಲ. ಆ ಆರೋಪಗಳನ್ನ ಅಲ್ಲಗಳೆಯುವಂತಹ ಕೆಲಸವನ್ನ ವಿನಯ್ ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡ್ತಿದ್ದೀರೋ ಇಲ್ವೋ, ಇದು ನನ್ನ ಪ್ರಶ್ನೆ. ಮ್ಯಾಮ್, ಹೇಳಿ. ಮಾಡ್ತಿದ್ದೀನಿ ಮೇಡಮ್. ನನಗೆ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ಕೆ ಟೈಮ್ ತಗೊಂತು. ಅದ್ರಿಂದ ಈ ಮಂತ್ 28ನೇ ತಾರೀಕು ಹಿಯರಿಂಗ್ ಇದೆ, ನಾನು ಅಟೆಂಡ್ ಆಗ್ತಿದ್ದೀನಿ ಮೇಡಮ್. ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ, ನಾನು ಅಟೆಂಡ್ ಆಗ್ತಿದ್ದೀನಿ ಮೇಡಮ್. ವಿನಯ್ ಅವರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀರಿ ನೀವು? ಹೌದು. ಅವ್ರು ಹೊಡೆದ್ರು ಬಡದ್ರು ಅಂತ ನೀವು ಆರೋಪ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಿದ್ದೀರಾ? ಒಂದ್ ನಿಮಿಷ ವಿನಯ್, ಹೊಸ ಕಂಪ್ಲೇಂಟ್ ದಾಖಲು ಮಾಡ್ತಿದ್ದೀರಾ ಅಥವಾ ಹಳೆ ಕೇಸನ್ನೇ ರಿಓಪನ್ ಮಾಡಿಸ್ತಾ ಇದ್ದೀರಾ? ಹಳೆ ಕೇಸನ್ನೇ ರಿಓಪನ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ಮೇಡಮ್. ಓಕೆ, ಕಾನೂನಾತ್ಮಕವಾಗಿ ನೋಡ್ಕೊಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ, ರೈಟ್? ವಿನಯ್, ನೀವೇ ಹೇಳಿ. ವಿನಯ್, ಹೌದು. ಕೇಸ್ ಕೊಡೋದಕ್ಕೆ ಅವ್ರು ಸಿದ್ಧ ಇದ್ದಾರೆ ಅಂತ. ಈಗ ಆರೋಪ ಪ್ರತ್ಯಾರೋಪ ನೀವು ಏನ್ ಬೇಕಾದ್ರೂ ಮಾಡಬಹುದು, ಬಟ್ ನ್ಯಾಯಾಲಯದ ವಿಚಾರಕ್ಕೆ ಬಂದಾಗ ಅಥವಾ ನ್ಯಾಯದ ವಿಚಾರಕ್ಕೆ ಬಂದಾಗ ಸಾಕ್ಷಿಗಳು ಮುಖ್ಯ ಆಗತ್ತೆ. ತನಿಖೆಯ ಮೂಲಕ ಇದನ್ನ ಎದುರಿಸೋದಕ್ಕೆ, ಫೇಸ್ ಮಾಡೋದಕ್ಕೆ ನೀವು ಸಿದ್ಧ ಇದ್ದೀರಾ? ಹಂಗಿಲ್ದೇ ಹೋಗಿದ್ರೆ ನಾನು ಇಲ್ಲಿ ಬಂದು ಕೂತ್ಕೋತಾನೆ ಇರಲಿಲ್ಲ ಮೇಡಮ್. ಯಾವತ್ತೋ ಪುಕ್ಕಲನ ತರ ಓಡೋಗ್ಬೋದಾಗಿತ್ತು. ಕಳೆದ 10 ವರ್ಷಗಳಿಂದ ನನ್ನ ಮೇಲೆ ಅನ್ಯಾಯ ಆಗಿದೆ. ಐ ವಾಸ್ ದ ವಿಕ್ಟಿಮ್ ಅಂಡ್ ಐ ಆಮ್ ದ ವಿಕ್ಟಿಮ್ ಹಿಯರ್. ಐ ಆಮ್ ಕ್ಲಿಯರ್ಲಿ ಸ್ಟೇಟಿಂಗ್ ಇಟ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದಿಸ್ ಕಾನ್ವರ್ಸೇಷನ್. ಪದೇ ನಾನು ಇವತ್ತು ಪದಗಳನ್ನು ಬಳಸ್ತಾನೆ ಇದ್ದೀನಿ. ಕೊಡಲಿ, ಧಾರಾಳವಾಗಿ ಕೊಡಲಿ. ವಿ ಆರ್ ರೆಡಿ ಟು ಫೇಸ್ ಇಟ್. ವಿ ರೆಸ್ಪೆಕ್ಟ್ ದ ಲಾ, ವಿ ರೆಸ್ಪೆಕ್ಟ್ ದ ಲ್ಯಾಂಡ್. ನಾವು ಫೇಸ್ ಮಾಡೋಕ್ಕೆ ತಯಾರಿದ್ದೀವಿ. ಇಲ್ಲ ಅಂತ ಹೇಳೇ ಇಲ್ವಲ್ಲ. ಯಾವಾಗ ಹೇಳಿದ್ದೀವಿ? ಕೊಡಲಿ, ಎವಿಡೆನ್ಸ್ ಕೊಡಲಿ. ಕೋರ್ಟ್ ಮನ್ನಣೆ ಮಾಡುತ್ತಾ ಬಿಡುತ್ತಾ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ನಾವು ಮಾತಾಡೋಕ್ಕಾಗಲ್ಲ ಅದನ್ನು. ಯಾರು ಇಲ್ಲಿ ಪಲಾಯನವಾದಿ ಕೆಲಸ ಯಾರೂ ಮಾಡ್ತಿಲ್ಲ ಮೇಡಮ್. ನಾನಂತೂ ಮಾಡೋದೇ ಇಲ್ಲ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್.
ರೈಟ್, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರೆ ನಿಮ್ಗಿಬ್ರಿಗೂ ಕೂಡ ಮಾತನಾಡೋದಕ್ಕೆ ನ್ಯೂಸ್ ಫಸ್ಟ್ ಅವಕಾಶವನ್ನ ಕೊಡ್ತು. ಯಾಕಂದ್ರೆ ಯಾರೋ ಒಬ್ರು ಮಾತನಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಇನ್ನೊಬ್ಬರ ವರ್ಷನ್ ಏನು ಅಂತ ಕೇಳದೆ ಇರೋದು ತಪ್ಪಾಗತ್ತೆ. ಹಾಗಾಗಿ ನಿಮ್ಮ ಇಬ್ಬರ ವಾದವು ಏನು ಅನ್ನೋದನ್ನ ನ್ಯೂಸ್ ಫಸ್ಟ್ ಜನರ ಮುಂದಿಡುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಕಾನೂನಾತ್ಮಕ ಹೋರಾಟ ಏನಿದೆಯೋ ಅದು ನಿಮ್ ಕೈನಲ್ಲಿರುವಂತಹ ಹೋರಾಟ, ಫೇಸ್ ಮಾಡ್ತೀನಿ ಅಂತ ಇಬ್ರು ಹೇಳಿದ್ದೀರಿ. ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.